ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭವಿಷ್ಯವನ್ನು ಗ್ರಹಗಳ ಮತ್ತು ಗತಿ ಆಧಾರದಲ್ಲಿ ಸ್ಪಷ್ಟವಾಗಿ ಹೇಳುತ್ತೇನೆ. ನಾನು ಬೇರೆ ಗುರುಗಳಂತೆ ಅಸತ್ಯ ನಂಬಿಕೆಗಳನ್ನು ಹರಡುವುದಿಲ್ಲ. ಸತ್ಯ ಮತ್ತು ಜವಾಬ್ದಾರಿಯುತ ಮಾಹಿತಿಯನ್ನು ಮಾತ್ರ ನೀಡುತ್ತೇನೆ. ನಿಮ್ಮ ಬೆಂಬಲಕ್ಕೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಹೊಸ ಅಪ್ಡೇಟ್ಗಳನ್ನು ತಪ್ಪಿಸಿಕೊಳ್ಳಬೇಡಿ. ನಮಸ್ಕಾರ ಮೇಷರೇ, ಹಣಕಾಸು ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆ ಇದೆ ಮತ್ತು ನೀವು ಆರ್ಥಿಕ ಲಾಭಗಳನ್ನು ಪಡೆಯಬಹುದು. ಲಾಭ ಬಂದಾಗ ಅದನ್ನು ತಕ್ಷಣ ಖರ್ಚು ಮಾಡುವ ಬದಲು ಸಂರಕ್ಷಿಸಿ. ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ಬಜೆಟ್ನನ್ನು ಮರುಗಣಿಸಿ. ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಒಂದು ಪ್ರಮುಖ ಬೆಳವಣಿಗೆ ಸಂಭವಿಸಬಹುದು. ಇದು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಂಭ್ರಮ ತರುತ್ತದೆ. ಹೊಸ ವಿಷಯಗಳನ್ನು ಕಲಿಯುವ ನಿಮ್ಮ ಯೋಗ್ಯತೆ ಗಮನಾರ್ಹವಾಗಿದೆ. ಪ್ರೇಮಿಯ ಭಾವನಾತ್ಮಕ ಬೇಡಿಕೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅಪರಿಚಿತರು ನಿಮ್ಮ ಮತ್ತು ಸಂಗಾತಿಯ ನಡುವೆ ಜಗಳವನ್ನು ಉಂಟುಮಾಡಬಹುದು. ಸಂವಹನವನ್ನು ಸ್ಪಷ್ಟವಾಗಿ ಮತ್ತು ಶಾಂತವಾಗಿ ನಿರ್ವಹಿಸಿ. ಅನಿರೀಕ್ಷಿತ ಮೂಲಗಳಿಂದ ಪ್ರಮುಖ ಆಹ್ವಾನ ಸಿಗುವ ಸಾಧ್ಯತೆ ಇದೆ. ಆ ಆಹ್ವಾನಗಳನ್ನು ಸ್ವೀಕರಿಸುವಾಗ ನಿಮ್ಮ ಗುರಿಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ಇದು ದೀರ್ಘಕಾಲದ ಲಾಭಕ್ಕೆ ದಾರಿ ತೋರಬಹುದು. ನಿಮ್ಮ ಸರಿಯಾದ ವರ್ತನೆ ಅನಾರೋಗ್ಯದ ವಿರುದ್ಧ ಪ್ರಬಲ ರಕ್ಷಕವಾಗಿದೆ. ಸಣ್ಣ ವಿಶ್ರಾಂತಿ, ಸರಳ ಆಹಾರ ಮತ್ತು ಸಮತೋಲನದ ದಿನಚರಿ ನಿಮ್ಮ ಶಕ್ತಿಯನ್ನು ಪುನರುಜ್ಜೀವನಗೊಳಿಸುತ್ತದೆ. ಪರಿಹಾರ: ಉತ್ತಮ ಆರೋಗ್ಯವನ್ನು ಆನಂದಿಸಲು ನಿಮ್ಮ ಮನೆಯ ಮಧ್ಯದ ಸ್ಥಳವನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿರಿಸಿಕೊಳ್ಳಿ. ಜಾಗೃತಿಯಿಂದ ನಡೆದು ಶಾಂತಿಯನ್ನು ಆರಿಸಿ. ಈ ದಿನ ನಿಮ್ಮ ಹೃದಯದಲ್ಲಿ ಶಾಂತಿ ಮತ್ತು ಪ್ರೇರಣೆ ಇರಲಿ. ನಿಮ್ಮ ದೈನಂದಿನ ಹೆಜ್ಜೆಗಳನ್ನು ಜಾಗೃತಿಯಿಂದ ಆಯ್ಕೆ ಮಾಡಿ. ನಮಸ್ಕಾರ ವೃಷಭರೇ, ಅನಗತ್ಯ ಆಲೋಚನೆಗಳಲ್ಲಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ. ಇಂದು ನಿಮ್ಮ ಕೈಯಲ್ಲಿ ಉಚಿತ ಸಮಯವಿದೆ. ಅದನ್ನು ಧ್ಯಾನಕ್ಕೆ ಅಥವಾ ಮನೋಶಾಂತಿಗೆ ಮೀಸಲಿಡಿ. ಅನಿರೀಕ್ಷಿತ ಬಿಲ್ಲುಗಳು ಆರ್ಥಿಕ ಹೊರೆಯನ್ನು ಹೆಚ್ಚಿಸಬಹುದು. ತುರ್ತು ಖರ್ಚುಗಳನ್ನು ಪರಿಶೀಲಿಸಿ ಮತ್ತು ಅನಗತ್ಯ ಖರ್ಚುಗಳನ್ನು ತಡೆಯಿರಿ. ಮಕ್ಕಳು ಶಾಲಾ ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸಲು ನಿಮ್ಮ ಸಹಾಯವನ್ನು ಪಡೆಯಬಹುದು. ಅವರಿಗೆ ಸ್ಪಷ್ಟ ಮಾರ್ಗದರ್ಶನ ನೀಡಿ ಮತ್ತು ಸಮಯವನ್ನು ಒದಗಿಸಿ. ಪ್ರೇಮ ಮತ್ತು ಜೀವನ ನಿಮ್ಮನ್ನು ಆಶೀರ್ವದಿಸುತ್ತಿದೆ. ನಿಮ್ಮ ಸಂಗಾತಿ ಭಾವಪರವಶತೆಯಿಂದ ನಿಮಗೆ ಆಶ್ಚರ್ಯ ನೀಡಬಹುದು. ಅವನಿಗೋ ಅಥವಾ ಅವಳಿಗೆ ಸಹಾಯ ಮಾಡಿ ಮತ್ತು ಸಂವಹನವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ. ನಿರುದ್ಯೋಗಿಗಳು ಉತ್ತಮ ಉದ್ಯೋಗಕ್ಕಾಗಿ ಹೆಚ್ಚು ಶ್ರಮಿಸಬೇಕು. ಕಠಿಣ ಪರಿಶ್ರಮವೇ ಅಪೇಕ್ಷಿತ ಫಲ ತರುತ್ತದೆ. ಅರ್ಜಿಗಳನ್ನು ತಿದ್ದಿ ಮತ್ತು ಸಂದರ್ಶನಕ್ಕೆ ಸಿದ್ಧರಾಗಿ. ನಿಮ್ಮ ಸರಿಯಾದ ವರ್ತನೆ ಮತ್ತು ಸಮತೋಲನದ ದಿನಚರಿ ನಿಮ್ಮ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಸಮತೋಲನ ಆಹಾರ ಮತ್ತು ಸಣ್ಣ ವಿಶ್ರಾಂತಿ ಮುಖ್ಯ. ಪರಿಹಾರ: ಸ್ಥಿರ ಆರ್ಥಿಕ ಜೀವನಕ್ಕಾಗಿ ಬಲವಾದ ನಂಬಿಕೆಯನ್ನು ಬೆಳೆಸಿಕೊಳ್ಳಿ. ಒಳ್ಳೆಯ ಜನರೊಂದಿಗೆ ಸಂಪರ್ಕ ಸಾಧಿಸಿ ಮತ್ತು ಜನರ ಬಗ್ಗೆ ಕೆಟ್ಟದಾಗಿ ಯೋಚಿಸುವುದನ್ನು ತಪ್ಪಿಸಿ. ಇಂದು ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ದೃಢತೆ ಇರಲಿ. ನಮಸ್ಕಾರ ಮಿಥುನರೇ, ತೆರೆದ ಆಹಾರವನ್ನು ತಿನ್ನಬೇಡಿ. ಅದು ಅನಾರೋಗ್ಯಕ್ಕೆ ದಾರಿ ಮಾಡಬಹುದು. ಸ್ವಚ್ಛತೆಯ ಮೇಲೆ ವಿಶೇಷ ಗಮನ ನೀಡಿ ಮತ್ತು ತಕ್ಷಣದ ಅಸಹಜ ಲಕ್ಷಣಗಳು ಕಂಡುಬಂದರೆ ವಿಶ್ರಾಂತಿ ತೆಗೆದುಕೊಳ್ಳಿ. ಇಂದು ಸಂಗಾತಿಯ ಆರೋಗ್ಯಕ್ಕಾಗಿ ನೀವು ಹಣ ಖರ್ಚು ಮಾಡಬಹುದು. ಚಿಂತಬೇಡಿ, ನೀವು ದೀರ್ಘಕಾಲದ ಉಳಿತಾಯವನ್ನು ಹೊಂದಿದ್ದರೆ ಅದು ಸಹಾಯ ಮಾಡುತ್ತದೆ. ತುರ್ತು ನಿಧಿ ಪರೀಕ್ಷಿಸಿ ಮತ್ತು ಅನಗತ್ಯ ಖರ್ಚುಗಳನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಿರಿ. ನೀವು ವಾಸಿಸುವ ಯಾರೋ ಆದರೂ ನಿಮ್ಮ ಇತ್ತೀಚಿನ ಕಾರ್ಯಗಳಿಂದ ಕಿರಿಕಿರಿಗೊಳ್ಳಬಹುದು. ಧೈರ್ಯದಿಂದ ಮತ್ತು ಶಾಂತವಾಗಿ ಸ್ಪಷ್ಟನೆ ನೀಡಿ. ಕುಟುಂಬದೊಂದಿಗೆ ಸಂವಾದನದಿಂದ ಸಮಸ್ಯೆಗಳನ್ನು ಶಮನಗೊಳಿಸಬಹುದು. ಈ ಸಮಯವು ವ್ಯಕ್ತಿಗತ ಭಾವನೆಗಳು ಅಥವಾ ರಹಸ್ಯಗಳನ್ನು ಹಂಚಿಕೊಳ್ಳಲು ಸೂಕ್ತವಲ್ಲ. ಸಂಗಾತಿಯಿಂದಾಗಿ ನೀವು ತೊಂದರೆಗೊಳ್ಳಬಹುದು. ಸಹಾನುಭೂತಿ ಮತ್ತು ಸಹಾಯದಿಂದ ಪರಿಸ್ಥಿತಿಯನ್ನು ಶಮನಗೊಳಿಸಿ. ಇತರ ದೇಶಗಳಲ್ಲಿ ವೃತ್ತಿಪರ ಸಂಪರ್ಕಗಳನ್ನು ಬೆಳೆಸಲು ಇದು ಅತ್ಯುತ್ತಮ ಸಮಯ. ನಿಮ್ಮ ಅಭಿಪ್ರಾಯವನ್ನು ನಾಚಿಕೆಯಿಲ್ಲದೆ ಹಂಚಿಕೊಳ್ಳಿ. ಇತರರು ಅದನ್ನು ಮೆಚ್ಚುವ ಸಾಧ್ಯತೆಯಿದೆ. ಪರಿಹಾರ: ಸಾಸಿವೆ ಎಣ್ಣೆಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡಿದ ನಂತರ ದಾನ ಮಾಡಿ ಮತ್ತು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇಂದು ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ಜಾಗೃತಿ ಇರಲಿ. ಸ್ವಲ್ಪ ವಿಶ್ರಾಂತಿ ತೆಗೆದು ಆರೋಗ್ಯ ಮತ್ತು ಸಂಬಂಧಗಳಿಗೆ ಗಮನ ನೀಡಿ. ನಮಸ್ಕಾರ ಕರ್ಕಾಟಕರೇ, ನಿಮ್ಮ ಭರವಸೆ ಶ್ರೀಮಂತ, ಸೂಕ್ಷ್ಮ ಮತ್ತು ಸುಗಂಧಭರಿತ ಹೂವಿನಂತೆ ಅರಳುತ್ತದೆ. ಈ ಮನೋಭಾವ ನಿಮ್ಮ ದಿನಚರಿಯನ್ನು ಪ್ರಭಾವಿಸುತ್ತದೆ ಮತ್ತು ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ಅಪರಿಚಿತ ವ್ಯಕ್ತಿಯ ಸಲಹೆ ಮೇರೆಗೆ ಹೂಡಿಕೆ ಮಾಡಿದವರು ಇಂದು ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ. ಆದರೂ
ಸಾಲುಗಳ ನಡುವೆ ಓದದೆ ಯಾವುದೇ ವ್ಯವಹಾರ ಅಥವಾ ಕಾನೂನು ದಾಖಲೆಗೆ ಸಹಿ ಮಾಡಬೇಡಿ. ನಿಮ್ಮ ಕುಟುಂಬದ ಕಲ್ಯಾಣಕ್ಕಾಗಿ ಶ್ರಮಿಸಿ. ನಿಮ್ಮ ಉತ್ತಮ ಅರ್ಥವು ನಿಮ್ಮ ದೌರ್ಬಲ್ಯಗಳನ್ನು ಮುದ್ದಾಡಿಸುತ್ತದೆ ಮತ್ತು ಭಾವಪರವಶತೆಯನ್ನು ಉಂಟುಮಾಡುತ್ತದೆ. ಸಹಾನುಭೂತಿ ಮತ್ತು ಪ್ರೀತಿ ಮುಖ್ಯ. ಸ್ನೇಹ ಗಾಢವಾಗುತ್ತಿದ್ದಂತೆ ಪ್ರಣಯವು ನಿಮ್ಮ ದಾರಿಯಲ್ಲಿ ಬರುತ್ತದೆ. ನಿಮ್ಮ ಕ್ರಿಯೆಗಳು ಪ್ರೀತಿ ಮತ್ತು ಸಕಾರಾತ್ಮಕ ದೃಷ್ಟಿಯಿಂದಲೇ ನಿರ್ದಿಷ್ಟವಾಗಿರಲಿ. ದುರಾಸೆಯಿಂದ ಕಾರ್ಯ ಮಾಡಬೇಡಿ. ನೀವು ಉತ್ತಮ ಆಲೋಚನೆಗಳಿಂದ ತುಂಬಿದ್ದೀರಿ. ನಿಮ್ಮ ಚಟುವಟಿಕೆಗಳ ಆಯ್ಕೆಗಳು ನಿರೀಕ್ಷೆಗಳನ್ನು ಮೀರಿದ ಲಾಭ ತರುತ್ತವೆ. ಇತರರ ಸಲಹೆಗಳನ್ನು ಕೇಳಿ, ಆದರೆ ನಿರ್ಧಾರಗಳನ್ನು ಸ್ವತಃ ಪರೀಕ್ಷಿಸಿ. ಪರಿಹಾರ: ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಯಶಸ್ಸಿಗಾಗಿ ಸುಳ್ಳು ಸಾಕ್ಷ್ಯ ನೀಡುವುದರಿಂದ ಎಚ್ಚರವಾಗಿರಿ. ಸತ್ಯ ಮತ್ತು ನೈತಿಕತೆ ನಿಮ್ಮ ಯಶಸ್ಸಿಗೆ ದಾರಿ ತೋರಿಸುತ್ತವೆ. ಇಂದು ನಿಮ್ಮ ಮನಸ್ಸು ಶಾಂತವಾಗಿರಲಿ. ಪ್ರೀತಿ ಮತ್ತು ಜಾಗೃತಿಯಿಂದ ನಡೆದು ನಿಮ್ಮ ಅವಕಾಶಗಳನ್ನು ಸ್ವೀಕರಿಸಿ. ನಮಸ್ಕಾರ ಸಿಂಹರೇ. ನಿಮ್ಮ ಆಲೋಚನೆ ಮತ್ತು ಶಕ್ತಿಯನ್ನು ಭೌತಿಕ ಕಾರ್ಯಗಳಿಗೆ ತಿರುಗಿಸಿ. ಕೇವಲ ಕಲ್ಪನೆಗಳಿಂದ ಫಲ ಸಿಗುವುದಿಲ್ಲ. ಇಂದು ಯೋಜನೆ ರೂಪಿಸಿ, ಸಣ್ಣ ಕ್ರಮಗಳನ್ನು ಕೈಗೊಳ್ಳಿ ಮತ್ತು ನಿರಂತರವಾಗಿ ಮುಂದುವರಿಯಿರಿ. ಪ್ರಯತ್ನವೇ ನಿಮ್ಮ ಬಲ. ಅಜ್ಞಾತ ಮೂಲದಿಂದ ಹಣ ಸಿಗುವ ಸಾಧ್ಯತೆಯಿದೆ. ಈ ಹಣವು ತಾತ್ಕಾಲಿಕ ಆರ್ಥಿಕ ತೊಂದರೆಗಳನ್ನು ಕಡಿಮೆ ಮಾಡಬಹುದು. ಆದರೂ ಖರ್ಚುಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸಿ ಮತ್ತು ತುರ್ತು ನಿಧಿಯನ್ನು ಬಲಪಡಿಸಿ. ಧಾರ್ಮಿಕ ಸ್ಥಳಕ್ಕೆ ಭೇಟಿ ಅಥವಾ ಸಂಬಂಧಿಕರನ್ನು ಭೇಟಿಯಾಗುವ ಅವಕಾಶ ಇದೆ. ಈ ಭೇಟಿಗಳು ಮನಃಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ನೀಡಬಹುದು. ಕುಟುಂಬದೊಂದಿಗೆ ಸಂವಾದ ಮಾಡಿ ಮತ್ತು ಸಂಬಂಧಗಳನ್ನು ಗಾಢಗೊಳಿಸಿ. ಪ್ರೇಮ ಜೀವನದಲ್ಲಿ ಭರವಸೆ ಇದೆ. ಸಂಗಾತಿಯ ಪ್ರೀತಿಯಲ್ಲಿಯೇ ನಿಮ್ಮ ದಿನದ ಸಂತೋಷವಿದೆ. ಕೆಲಸದ ಸಂಬಂಧಗಳಲ್ಲಿ ಯಾರೊಂದಿಗಾದರೂ ನೀವು ಬಹಳ ಸಮಯದಿಂದ ಮಾತನಾಡಲು ಪ್ರಯತ್ನಿಸುತ್ತಿದ್ದರೆ ಇಂದು ಅದೃಷ್ಟ ನಿಮ್ಮೊಂದಿಗಿರಬಹುದು. ನಿಮ್ಮ ಚಟುವಟಿಕೆಗಳು ಈಗ ಉತ್ತಮ ಫಲ ತರ್ತವೆ. ಉತ್ತಮ ಆಲೋಚನೆಗಳನ್ನು ಅನುಸರಿಸಿ ಮತ್ತು ನಿರ್ಧಾರಗಳನ್ನು ಧೈರ್ಯದಿಂದ ಕೈಗೊಳ್ಳಿ. ವೃತ್ತಿಯಲ್ಲಿ ಹೊಸ ಅವಕಾಶಗಳು ಕಾಣಿಸಬಹುದು. ಅವುಗಳನ್ನು ಜವಾಬ್ದಾರಿಯಿಂದ ಪರಿಶೀಲಿಸಿ. ಮನೆಗೆಲಸಗಳನ್ನು ಪೂರ್ಣಗೊಳಿಸಿದ ನಂತರ ವಿಶ್ರಾಂತಿಗಾಗಿ ಟಿವಿ ಅಥವಾ ಮೊಬೈಲ್ನಲ್ಲಿ ಸಣ್ಣ ಮನೋರಂಜನೆ ತೆಗೆದುಕೊಳ್ಳಿ. ಇದು ನಿಮ್ಮ ಮನಸ್ಸಿಗೆ ತಾಜಾತನ ನೀಡುತ್ತದೆ. ವಿಶ್ರಾಂತಿ ನಂತರ ಕೆಲಸಕ್ಕೆ ಹೊಸ ಉತ್ಸಾಹದೊಂದಿಗೆ ಮರಳಿರಿ. ನಿಮ್ಮ ಜೀವನ ಸಂಗಾತಿ ಇಂದು ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸುತ್ತಾರೆ. ಅವರ ಪ್ರೀತಿಯನ್ನು ಸ್ವೀಕರಿಸಿ ಮತ್ತು ಪರಸ್ಪರ ಸಹಾಯದಿಂದ ಸಂಬಂಧವನ್ನು ಗಾಢಗೊಳಿಸಿ. ಸಣ್ಣ ಕಾಳಜಿ ಜೆಸ್ಚರ್ಸ್ಗಳು ದೊಡ್ಡ ಸಂತೋಷ ತರ್ತವೆ. ಪರಿಹಾರ: ಬಾಳೆ ಮರವನ್ನು ಪೂಜಿಸಿ. ಗುರುವಾರ ಆ ಮರದ ಬಳಿ ತುಪ್ಪದ ದೀಪ ಬೆಳಗಿಸುವುದು ಆರೋಗ್ಯದ ದೃಷ್ಟಿಯಿಂದ ಶುಭಕರ. ಇಂದು ಧೈರ್ಯದಿಂದ ಕಾರ್ಯ ಮಾಡಿ. ಮನಸ್ಸು ಸ್ಪಷ್ಟವಾಗಿರಲಿ. ನಮಸ್ಕಾರ ಕನ್ಯಾರೆ. ಇತ್ತೀಚೆಗೆ ನೀವು ಓವರ್ ಟೈಮ್ ಕೆಲಸ ಮಾಡುತ್ತಿದ್ದೀರಿ ಮತ್ತು ಶಕ್ತಿ ಕುಂಠಿತವಾಗಿದೆ. ಇಂದು ಒತ್ತಡ ಮತ್ತು ಸಂದಿಗ್ಧತೆಯ ದಿನವಾಗಬಹುದು. ಸ್ವಲ್ಪ ವಿಶ್ರಾಂತಿ ನಿಮಗೆ ಅಗತ್ಯ. ನೀವು ತ್ವರಿತವಾಗಿ ಹಣ ಸಂಪಾದಿಸುವ ಬಯಕೆಯನ್ನು ಹೊಂದಿರುತ್ತೀರಿ, ಆದರೆ ತ್ವರಿತ ನಿರ್ಧಾರಗಳು ಅಪಾಯಕಾರಿಯಾಗಬಹುದು. ಯೋಜನೆ ಮಾಡಿ ಜವಾಬ್ದಾರಿಯಾಗಿ ನಡೆದುಕೊಳ್ಳಿ. ನಿಮ್ಮ ಗೌಪ್ಯ ಮಾಹಿತಿಯನ್ನು ಸಂಗಾತಿ ಹಂಡಿಗೆ ಹಂಚಿಕೊಳ್ಳುವ ಮೊದಲು ಯೋಚಿಸಿ. ಅವಳು ಅದನ್ನು ಬೇರೊಬ್ಬರಿಗೆ ಬಹಿರಂಗಪಡಿಸಬಹುದಾದ ಸಾಧ್ಯತೆಯನ್ನು ಗಮನದಲ್ಲಿಡಿ. ಜವಾಬ್ದಾರಿಯುತ ಸಂವಹನ ಮುಖ್ಯ. ಪ್ರೇಮದ ಶಕ್ತಿ ನಿಮಗೆ ಪ್ರೀತಿಸಲು ಒಂದು ಹೊಸ ಕಾರಣವನ್ನು ನೀಡುತ್ತದೆ. ನಿಮ್ಮ ಹೃದಯವನ್ನು ತೆರೆಯಿರಿ, ಆದರೆ ಭಾವನೆಗಳನ್ನು ಹಂಚಿಕೊಳ್ಳುವ ಮುನ್ನ ಸಮಯವನ್ನು ಅಳೆಯಿರಿ. ಉದ್ಯಮಿಗಳು ಮತ್ತು ಸ್ವತಂತ್ರ ಉದ್ಯೋಗಿಗಳು ಹೆಚ್ಚುತ್ತಿರುವ ಸ್ಪರ್ಧೆಯನ್ನು ಸೋಲಿಸಲು ಹೊಸ ಯೋಜನೆಗಳು ಮತ್ತು ಕಾರ್ಯತಂತ್ರಗಳನ್ನು ರೂಪಿಸಬೇಕು. ಸೃಜನಾತ್ಮಕತೆಯೊಂದಿಗೆ ಕಾರ್ಯನಿರ್ವಹಿಸಿ. ಇಂದು ನಿಮ್ಮ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ. ಸಣ್ಣ ಗುರಿಗಳನ್ನು ನಿಗದಿಪಡಿಸಿ ಮತ್ತು ಪ್ರತಿ ಕಾರ್ಯದ ನಂತರ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಯಾರಾದರೂ ಮನೆಯಲ್ಲಿ ನಿಮಗಾಗಿ ಕಾಯುತ್ತಿದ್ದಾರೆ ಎಂಬುದನ್ನು ನೆನಪಿನಲ್ಲಿಡಿ. ಅವರ ಅಗತ್ಯಗಳನ್ನು ಗಮನಿಸಿ. ಸಣ್ಣ ಸಹಾಯವು ದೊಡ್ಡ ಭರವಸೆಯನ್ನು ತರುತ್ತದೆ. ನಿಮ್ಮ ವೈವಾಹಿಕ ಜೀವನಕ್ಕೆ ಈ ದಿನ ಉತ್ತಮವಾಗಿದೆ. ನಿಮ್ಮ ಸಂಗಾತಿಗೆ ನೀವು ಅವನನ್ನು ಅಥವಾ ಅವಳನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ಸ್ಪಷ್ಟವಾಗಿ ತಿಳಿಸಿ. ಸತ್ಯ ಮತ್ತು ಪ್ರೀತಿ ಸಂಬಂಧವನ್ನು ಗಾಢಗೊಳಿಸುತ್ತದೆ. ಪರಿಹಾರ: ಮಲ್ಲಿಗೆಯ ಎಣ್ಣೆ, ಕುಂಕುಮ ಮತ್ತು ಬೆಳ್ಳಿ ಫಾಯಿಲ್ಡ್ ಚೋಳವನ್ನು ಹನುಮಂತನಿಗೆ ಅರ್ಪಿಸಿ. ಇದರಿಂದ ಉತ್ತಮ ಆರೋಗ್ಯ ಮತ್ತು ಮನಃಶಾಂತಿ ದೊರೆಯಲಿ. ಇಂದು ಧೈರ್ಯದಿಂದ ಮತ್ತು ಪ್ರೀತಿಯಿಂದ ನಡೆದು ನಿಮ್ಮ ದಿನವನ್ನು ಸಮೃದ್ಧಿಗೊಳಿಸಿ. ನಮಸ್ಕಾರ ತುಲಾರೆ. ನಿಮ್ಮ ಆರೋಗ್ಯ ಪರಿಪೂರ್ಣವಾಗಿರುತ್ತದೆ. ದೇಹವು ಮನಸ್ಸು ಸಮತೋಲನದಲ್ಲಿರುತ್ತವೆ. ಈ ಶಕ್ತಿ ನಿಮಗೆ ದಿನದ ಎಲ್ಲಾ ಕಾರ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಧೈರ್ಯದಿಂದ ಪ್ರಾರಂಭಿಸಿ ಮತ್ತು ನಿಮ್ಮ ಶರೀರದ ಸಣ್ಣ ಸೂಚನೆಗಳನ್ನು ಗಮನಿಸಿ. ನೀವು ಮನೆಯಿಂದ ದೂರವಿದ್ದು ಕೆಲಸ ಅಥವಾ ಅಧ್ಯಯನದಲ್ಲಿ ತೊಡಗಿದರೆ ನಿಮ್ಮ ಸಮಯ ಮತ್ತು ಹಣವನ್ನು ವ್ಯರ್ಥ ಮಾಡುವವರಿಂದ ದೂರವಿರಿ. ಇಂತಹವರೊಂದಿಗೆ ಅನಗತ್ಯವಾಗಿ ಸಮಯ ಕಳೆಯುವುದನ್ನು ತಡೆಹಿಡಿಯಿರಿ.
ನಿಮ್ಮ ಉದ್ದೇಶಗಳಿಗೆ ನಿಷ್ಠೆಯಿಂದ ಕೆಲಸ ಮಾಡಿ. ತ್ವರಿತವಾಗಿ ಹಣ ಸಂಪಾದಿಸುವ ಆಸೆ ಉಂಟಾಗಬಹುದು, ಆದರೆ ತ್ವರಿತ ನಿರ್ಧಾರಗಳು ಅಪಾಯಕಾರಿಯಾಗಬಹುದು. ಯೋಜನೆ ರೂಪಿಸಿ, ಪ್ರಾಥಮಿಕತೆಗಳನ್ನು ನಿಗದಿಪಡಿಸಿ ಮತ್ತು ಆರ್ಥಿಕ ನಿರ್ಧಾರಗಳನ್ನು ಜವಾಬ್ದಾರಿಯಾಗಿ ಕೈಗೊಳ್ಳಿ. ಕುಟುಂಬದ ಯಾವುದೇ ಸದಸ್ಯರ ನಡವಳಿಕೆಯಿಂದ ನೀವು ತೊಂದರೆಗೊಳಗಾಗಬಹುದು. ಅವರ ನಡೆ ನಿಮಗೆ ಅಸಮಾಧಾನ ಉಂಟುಮಾಡಿದರೆ ತಕ್ಷಣವೇ ಆಲಿಸಿ ಮತ್ತು ಶಾಂತವಾಗಿ ಮಾತನಾಡಿ. ಅಸಹ್ಯ ಭಾವನೆಗಳನ್ನು ಒಳಗೊಳ್ಳಬೇಡಿ. ಅವರೊಂದಿಗೆ ಸಂವಾದ ಆರಂಭಿಸುವಾಗ ನಿಮ್ಮ ಮಾತುಗಳನ್ನು ಪ್ರಾಮಾಣಿಕವಾಗಿ ಮತ್ತು ಸೌಮ್ಯವಾಗಿ ಹೇಳಿ. ಸಮಸ್ಯೆಗಳ ಮೂಲವನ್ನು ತಿಳಿದುಕೊಳ್ಳಲು ಪ್ರಶ್ನೆ ಮಾಡಿ ಮತ್ತು ಪರಿಹಾರಕ್ಕಾಗಿ ಒಟ್ಟಾಡಿ ಯತ್ನಿಸಿ. ಸಂವಾದವೇ ಸಂಬಂಧವನ್ನು ಬಲಪಡಿಸುತ್ತದೆ. ನಿಮ್ಮ ಪ್ರಿಯತಮೆಯನ್ನು ಭೇಟಿಯಾದಾಗ ಪ್ರಣಯವು ನಿಮ್ಮ ಮನಸ್ಸನ್ನು ಮೋಡಗೊಳಿಸುತ್ತದೆ. ಈ ಭಾವನೆಗಳನ್ನು ಸ್ವೀಕರಿಸಿ, ಆದರೆ ತ್ವರಿತ ನಿರ್ಧಾರಗಳನ್ನಾಗಿಸಬೇಡಿ. ಪ್ರೀತಿ ಮತ್ತು ಜವಾಬ್ದಾರಿ ಎರಡೂ ಸಮತೋಲನದಲ್ಲಿರಲಿ. ಆರಂಭದಿಂದ ಕೊನೆಯವರೆಗೆ ನೀವು ಕೆಲಸದಲ್ಲಿ ಶಕ್ತಿಯುತವಾಗಿರುತ್ತೀರಿ. ನಿಮ್ಮ ಉತ್ಸಾಹವನ್ನು ಸೃಜನಶೀಲತೆ ಮತ್ತು ಕಾರ್ಯಕ್ಷಮತೆ ಕಡೆಗೆ ತಿರುಗಿಸಿ. ತಂಡದೊಂದಿಗೆ ಸಹಕಾರದಿಂದ ಹೆಚ್ಚಿನ ಸಾಧನೆ ಸಾಧ್ಯ. ಇಂದು ನೀವು ಬೆರೆಯಲು ಮತ್ತು ನಿಮ್ಮ ಇಷ್ಟದ ಕೆಲಸಗಳನ್ನು ಅನುಸರಿಸಲು ಸ್ವಲ್ಪ ಬಿಡುವಿನ ಸಮಯ ಹೊಂದಿದ್ದೀರಿ. ಆ ಸಮಯವನ್ನು ಹೊಸ ಕಲಿಕೆ, ಹವ್ಯಾಸ ಅಥವಾ ಸಣ್ಣ ವಿಶ್ರಾಂತಿಗೆ ಮೀಸಲಿಡಿ. ಇದು ನಿಮ್ಮ ಮನಸ್ಸಿಗೆ ಹೊಸ ಉತ್ಸಾಹ ನೀಡುತ್ತದೆ. ನಿಮ್ಮ ದಾಂಪತ್ಯ ಜೀವನವು ಇಂದು ವಿಶೇಷವಾಗಿ ಸುಂದರವಾಗಿರುತ್ತದೆ. ಸಂಗಾತಿಯೊಂದಿಗೆ ಸಣ್ಣ ಸಂವಾದಗಳು, ನಗುವಿನ ಕ್ಷಣಗಳು ಮತ್ತು ಪರಸ್ಪರ ಕಾಳಜಿ ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸುತ್ತವೆ. ಯಾರಾದರೂ ಮನೆಯಲ್ಲಿ ನಿಮಗಾಗಿ ಕಾಯುತ್ತಿದ್ದಾರೆ ಎಂಬುದನ್ನು ನೆನಪಿಡಿ. ಅವರ ಅಗತ್ಯಗಳನ್ನು ಗಮನಿಸಿ ಮತ್ತು ಸಣ್ಣ ಸಹಾಯದಿಂದ ಅವರ ದಿನವನ್ನು ಸುಧಾರಿಸಿ. ಸಣ್ಣ ಕಾಳಜಿ ಜೆಸ್ಚರ್ಸ್ಗಳು ದೊಡ್ಡ ಬದಲಾವಣೆಯನ್ನು ತರುತ್ತವೆ. ಪರಿಹಾರ: ಹಳದಿ ಬಣ್ಣದ ಗಾಜಿನ ಬಾಟಲಿಯಲ್ಲಿ ನೀರನ್ನು ಸಂಗ್ರಹಿಸಿ ಮತ್ತು ಬಿಸಿಲಿನಲ್ಲಿಡಿ. ನಂತರ ಆ ನೀರನ್ನು ಕುಡಿಯುವುದರಿಂದ ಕುಟುಂಬ ಜೀವನದಲ್ಲಿ ತೃಪ್ತಿ ಮತ್ತು ಶಾಂತಿ ಹೆಚ್ಚಿಸುತ್ತದೆ. ಈ ಕ್ರಮವನ್ನು ನಂಬಿಕೆಯಿಂದ ಮಾಡಿ. ಇಂದು ಧೈರ್ಯದಿಂದ ಮತ್ತು ಪ್ರೀತಿಯಿಂದ ನಡೆದು ನಿಮ್ಮ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿ. ಮನಸ್ಸು ಸ್ಪಷ್ಟವಾಗಿರಲಿ. ಸಂಬಂಧಗಳಿಗೆ ಪ್ರಾಮಾಣಿಕತೆ ನೀಡಿ ಮತ್ತು ಆರೋಗ್ಯವನ್ನು ಪ್ರಾಥಮಿಕತೆಯಾಗಿ ಇಡಿ. ಶುಭವಾಗಲಿ. ನಮಸ್ಕಾರ ವೃಶ್ಚಿಕರೇ, ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಆರೋಗ್ಯ ಸುಧಾರಣೆಗೆ ಒತ್ತು ನೀಡಲು ಉತ್ತಮ ದಿನ. ಸಣ್ಣ ವ್ಯಾಯಾಮ, ಸಮತೋಲನ ಆಹಾರ ಮತ್ತು ಸಾಕಷ್ಟು ನೀರು ಸೇವಿಸಿ. ಪ್ರವಾಸಕ್ಕೆ ಹೊರಟಿದ್ದರೆ ನಿಮ್ಮ ಬೆಲೆ ಬಾಳುವ ವಸ್ತುಗಳು ಮತ್ತು ಚೀನಗಳನ್ನು ಕಠಿಣವಾಗಿ ಗಮನಿಸಿ. ಸಾರ್ವಜನಿಕ ಸ್ಥಳಗಳಲ್ಲಿ ಪರ್ಸ್ ಮತ್ತು ಮೊಬೈಲ್ ಅನ್ನು ಸಮೀಪದಲ್ಲೇ ಇಡಿ. ವಿಶೇಷವಾಗಿ ಪರ್ಸ್ ಅನ್ನು ಸುರಕ್ಷಿತ ಸ್ಥಳದಲ್ಲಿ ಇಟ್ಟುಕೊಳ್ಳಿ ಮತ್ತು ಅಗತ್ಯವಿಲ್ಲದ ವಸ್ತುಗಳನ್ನು ಹೊರಗೆ ತೋರಿಸಬೇಡಿ. ನೀವು ಅಜ್ಞಾತ ಮೂಲದಿಂದ ಹಣವನ್ನು ಪಡೆಯುವ ಸಾಧ್ಯತೆ ಇದೆ. ಈ ಹಣ ತಾತ್ಕಾಲಿಕ ಆರ್ಥಿಕ ಒತ್ತಡಗಳನ್ನು ಕಡಿಮೆ ಮಾಡಬಹುದು. ಆದರೂ ಖರ್ಚುಗಳನ್ನು ಜವಾಬ್ದಾರಿಯಾಗಿ ನಿರ್ವಹಿಸಿ ಮತ್ತು ತುರ್ತು ನಿಧಿಯನ್ನು ಬಲಪಡಿಸಿ. ಕೆಲಸದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಮತ್ತು ತ್ವರಿತ ಚಿಂತನೆಯನ್ನು ಬಳಸಿದ್ದರೆ ಜನರೊಂದಿಗೆ ನಿಮ್ಮದೇ ಆದ ಮಾರ್ಗವನ್ನು ನಿರ್ಮಿಸಬಹುದು. ಹೊಸ ಯೋಜನೆಗಳು ಅಥವಾ ಸಹಕಾರದ ಅವಕಾಶಗಳು ಕಾಣಬಹುದು. ಅವುಗಳನ್ನು ತ್ವರಿತವಾಗಿ ಸ್ವೀಕರಿಸುವ ಮೊದಲು ಪರಿಶೀಲಿಸಿ. ಡೇಟಿಂಗ್ಗೆ ಹೋಗ್ತಿದ್ದರೆ ವಿವಾದಾತ್ಮಕ ವಿಷಯಗಳನ್ನು ಎತ್ತುವುದನ್ನು ತಪ್ಪಿಸಿ. ಸೌಮ್ಯ ಸಂವಾದ ಮತ್ತು ಸೌಹಾರ್ದವೇ ಉತ್ತಮ. ಪಾಳುದಾರರು ನಿಮ್ಮ ಹೊಸ ಯೋಜನೆಗಳಿಗೆ ಉತ್ಸಾಹ ತೋರಿಸುತ್ತಾರೆ. ಅವರ ಬೆಂಬಲವನ್ನು ಸ್ವೀಕರಿಸಿ ಮತ್ತು ಯೋಜನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ. ನೀವು ಹೊರಗೆ ಹೋಗಿ ಎತ್ತರದ ಸ್ಥಳಗಳಲ್ಲಿರುವ ಜನರೊಂದಿಗೆ ಸಂಪರ್ಕ ಸಾಧಿಸುವ ಅವಕಾಶ ಸಿಗುತ್ತದೆ. ಧೈರ್ಯದಿಂದ ಪರಿಚಯ ಮಾಡಿ, ಆದರೆ ಸುರಕ್ಷತೆಯನ್ನು ಗಮನದಲ್ಲಿಡಿ. ಮನೆಗೆಲಸದವರು ಕೆಲಸಕ್ಕೆ ಬರದೇ ಇರಬಹುದು. ಇದು ಸಂಗಾತಿಯೊಂದಿಗೆ ಒತ್ತಡ ಉಂಟು ಮಾಡಬಹುದು. ಶಾಂತವಾಗಿ ಸಂವಹನ ಮಾಡಿ ಮತ್ತು ಪರಸ್ಪರ ಸಹಾಯ ಮಾಡಿ. ಮನೆಗೆಲಸಗಳನ್ನು ಪೂರ್ಣಗೊಳಿಸಿ ಮತ್ತು ನಂತರ ವಿಶ್ರಾಂತಿಗೆ ಸಮಯ ಮೀಸಲಿಡಿ. ಟಿವಿ ಅಥವಾ ಸಣ್ಣ ಮನೋರಂಜನೆ ನಿಮ್ಮ ಮನಸ್ಸಿಗೆ ತಾಜಾತನ ನೀಡಬಹುದು. ಕೆಲಸದ ಮಧ್ಯದಲ್ಲಿ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಿ. ಇದು ನಿಮ್ಮ ಶಕ್ತಿಯನ್ನು ಪುನರುಜ್ಜೀವನ ಮಾಡುತ್ತದೆ. ಮನೆಯಲ್ಲಿನ ಸದಸ್ಯರೊಂದಿಗೆ ಸಹಕಾರ ಮತ್ತು ಸ್ಪಷ್ಟ ಸಂವಹನದಿಂದ ದಿನದ ಒತ್ತಡಗಳನ್ನು ಕಡಿಮೆ ಮಾಡಬಹುದು. ಪರಿಹಾರ: ಹನುಮಾನ್ ದೇವಾಲಯದಲ್ಲಿ ಬಾದಾಮಿಯನ್ನು ಅರ್ಪಿಸಿ. ಅರ್ಧವನ್ನು ಮನೆಗೆ ತೆಂದು ನೀರಿನಲ್ಲಿಟ್ಟು ಲಾಕರ್ನಲ್ಲಿ ಸುರಕ್ಷಿತವಾಗಿಡಿ. ಇದು ಆರ್ಥಿಕ ಶುಭಕ್ಕೆ ಸಹಾಯಕ. ಇಂದು ಜಾಗೃತಿಯಿಂದ ನಡೆದು ಆರೋಗ್ಯ ಮತ್ತು ಸುರಕ್ಷತೆಯನ್ನು ಪ್ರಾಥಮಿಕವಾಗಿ ಇಡಿ. ಧೈರ್ಯದಿಂದ ಕಾರ್ಯ ಮಾಡಿ ಮತ್ತು ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಇರಲಿ. ಶುಭವಾಗಲಿ. ನಮಸ್ಕಾರ ಧನುರಾಶಿಯವರೇ, ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಸಣ್ಣ ವಿಷಯಗಳು ನಿಮ್ಮ ಮನಸ್ಸನ್ನು ಕಾಡಲು ಬಿಡಬೇಡಿ. ಅವುಗಳನ್ನು ದೊಡ್ಡದಾಗಿ ತೆಗೆದುಕೊಳ್ಳದೆ ಕ್ರಮವಾಗಿ ಪರಿಹರಿಸಿ. ಮನಸ್ಸು ಶಾಂತವಾಗಿದ್ದರೆ ಸ್ಪಷ್ಟ ನಿರ್ಧಾರಗಳು ಬರುತ್ತವೆ. ನೀವು ಹಣದ ಮಹತ್ವವನ್ನು ಗಂಭೀರವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ.
ಅನಗತ್ಯ ಖರ್ಚುಗಳನ್ನು ತಡೆಯಿರಿ. ಇಂದಿನ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಪ್ರಭಾವಿಸುತ್ತವೆ. ಉಳಿತಾಯ ಮತ್ತು ಯೋಜನೆ ಈಗ ಮುಖ್ಯ. ಮನೆ ಮತ್ತು ಮಕ್ಕಳ ಅಗತ್ಯಗಳನ್ನು ಗಮನಿಸಿ. ಮಕ್ಕಳಿದ್ದ ಮನೆಗಳು ಔದಾರ್ಯ ಮತ್ತು ಸಂತೋಷವನ್ನು ತರುತ್ತವೆ. ಅವರ ಚಿಕ್ಕ ಚಿಕ್ಕ ಅಗತ್ಯಗಳು ಕುಟುಂಬದ ಹೃದಯವನ್ನು ತುಂಬಿಸುತ್ತವೆ. ನಾಳೆ ಕಾರ್ನಲ್ಲಿ ಪ್ರಣಯ ಪ್ರಭಾವಗಳು ಪ್ರಬಲವಾಗಿವೆ. ನಿಮ್ಮ ಹೃದಯದಲ್ಲಿ ಪ್ರೀತಿ ಮೂಡುತ್ತದೆ. ಸಂಗಾತಿಯೊಂದಿಗೆ ಸಣ್ಣ ಕ್ಷಣಗಳು ನಿಮ್ಮ ದಿನವನ್ನು ವಿಶೇಷಗೊಳಿಸುತ್ತವೆ. ನೀವು ಕೆಲಸದ ಮೇಲೆ ಗಮನ ಹರಿಸಿದರೆ ಯಶಸ್ಸು ಮತ್ತು ಮಾನ್ಯತೆ ನಿಮ್ಮದಾಗುತ್ತದೆ. ಗುರಿಗಳನ್ನು ಸ್ಪಷ್ಟವಾಗಿ ನಿಗದಿಪಡಿಸಿ ಮತ್ತು ಕ್ರಮಬದ್ಧವಾಗಿ ಕಾರ್ಯನಿರ್ವಹಿಸಿ. ಬಿರುವಿನ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು, ಆದರೆ ಇಂದು ನೀವು ಅದನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇದೆ. ಸಮಯವನ್ನು ಸಣ್ಣ ಗುರಿಗಳಿಗಾಗಿ ಮೀಸಲಿಡಿ ಮತ್ತು ಅನವಶ್ಯಕ ವ್ಯರ್ಥತೆಯಿಂದ ದೂರವಿರಿ. ಬಿರುವಿನ ದುರುಪಯೋಗದಿಂದ ನಿಮ್ಮ ಮನಸ್ಥಿತಿ ಹದಗೆಡಬಹುದು. ಸ್ವಲ್ಪ ವಿಶ್ರಾಂತಿ, ಗಂಭೀರವಾದ ಉಸಿರಾಟ ಅಭ್ಯಾಸ ಮತ್ತು ಧ್ಯಾನದಿಂದ ಮನಸ್ಸನ್ನು ಸಮತೋಲನಗೊಳಿಸಿ. ದಿನದ ಕೊನೆಯಲ್ಲಿ ನಿಮ್ಮ ಸಂಗಾತಿಯ ಪ್ರಣಯ ಭಾಗದ ತೀವ್ರತೆಯನ್ನು ತೋರಿಸುತ್ತದೆ. ಅವರ ಪ್ರೀತಿಯನ್ನು ಸ್ವೀಕರಿಸಿ ಮತ್ತು ಪರಸ್ಪರ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ. ಸಣ್ಣ ಕಾಳಜಿ ಜೆಸ್ಚರ್ಸ್ಗಳು ಸಂಬಂಧವನ್ನು ಗಾಢಗೊಳಿಸುತ್ತವೆ. ಪರಿಹಾರ: ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬೆಳ್ಳಿಯ ಪಾತ್ರೆಯಿಂದ ನೀರನ್ನು ಕುಡಿಯಿರಿ. ಈ ಸರಳ ಕ್ರಮ ನಿಮ್ಮ ದೈನಂದಿನ ಶಕ್ತಿಯನ್ನು ಬೆಳೆಸಲು ಸಹಾಯಕ. ಇಂದು ಜಾಗೃತಿಯಿಂದ ನಡೆದು ಹಣ ಮತ್ತು ಸಮಯವನ್ನು ಜವಾಬ್ದಾರಿಯಿಂದ ನಿರ್ವಹಿಸಿ. ಪ್ರೀತಿ ಮತ್ತು ಕುಟುಂಬಕ್ಕೆ ಪ್ರಾಮುಖ್ಯತೆ ನೀಡಿ. ಶುಭವಾಗಲಿ. ನಮಸ್ಕಾರ ಮಕರರೇ, ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ರಕ್ತದೊತ್ತಡ ರೋಗಿಗಳೇ, ಕಿಕ್ಕಿರಿದ ಬಸ್ನಲ್ಲಿ ಪ್ರಯಾಣಿಸುವಾಗ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಿ. ತಲೆನೋವು, ಉಸಿರಾಟದ ತೊಂದರೆ ಅಥವಾ ತೀವ್ರ ಅಸೌಖ್ಯ ಕಂಡರೆ ತಕ್ಷಣ ವಿಶ್ರಾಂತಿ ಪಡೆಯಿರಿ. ಅಪರಿಚಿತ ವ್ಯಕ್ತಿಯ ಸಲಹೆಯ ಮೇರೆಗೆ ಹೂಡಿಕೆ ಮಾಡಿದವರು ಇಂದು ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ. ಆದರೂ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಬೇಡಿ. ಲಾಭದ ಸಾಧ್ಯತೆಯನ್ನು ಪರಿಶೀಲಿಸಿ ಮತ್ತು ತಾಳ್ಮೆಯಿಂದ ನಡೆದುಕೊಳ್ಳಿ. ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಮತ್ತು ಇದು ನಿಮ್ಮ ಮನಸ್ಸಿನ ಮೇಲೆ ಉದ್ವಿಗ್ನತೆಯನ್ನು ತರುತ್ತದೆ. ಪ್ರಾಥಮಿಕತೆಗಳನ್ನು ನಿಗದಿಪಡಿಸಿ ಮತ್ತು ಸಹಾಯ ಬೇಕಾದರೆ ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ವೈಯಕ್ತಿಕ ಮಾರ್ಗದರ್ಶನವು ನಿಮ್ಮ ಸಂಬಂಧವನ್ನು ಸುಧಾರಿಸುತ್ತದೆ. ಸಲಹೆಗಳನ್ನು ಸ್ವೀಕರಿಸಿ, ಆದರೆ ನಿಮ್ಮ ಹೃದಯದ ಸತ್ಯವನ್ನು ಮರೆಯಬೇಡಿ. ಸಂವಾದದಿಂದ ಗಾಢತೆ ಬರುತ್ತದೆ. ಇಂದು ಮಾಡಿದ ಹೂಡಿಕೆ ಲಾಭದಾಯಕವಾಗಬಹುದು, ಆದರೆ ಪಾಲುದಾರರಿಂದ ಸ್ವಲ್ಪ ವಿರೋಧ ಎದುರಾಗಬಹುದು. ಅವರ ಭಾವನೆಗಳನ್ನು ಗಮನಿಸಿ ಮತ್ತು ಯೋಜನೆಯನ್ನು ಸಮನ್ವಯಗೊಳಿಸಲು ಸಮಯ ನೀಡಿ. ನಿಮ್ಮ ನ್ಯೂನ್ಯತೆಗಳ ಮೇಲೆ ಕೆಲಸ ಮಾಡಬೇಕಿದೆ. ಅದಕ್ಕಾಗಿ ನಿಮಗಾಗಿ ಸಮಯವನ್ನು ನಿಗದಿಪಡಿಸಿ. ಧ್ಯಾನ, ಸ್ವಯಂ ವಿಶ್ಲೇಷಣೆ ಮತ್ತು ಸಣ್ಣ ಅಭ್ಯಾಸಗಳು ನಿಮಗೆ ಸಹಾಯ ಮಾಡುತ್ತವೆ. ಸಾಮಾಜಿಕ ಮಾಧ್ಯಮದ ಮೂಲಕ ವೈವಾಹಿಕ ಜೀವನದ ಬಗ್ಗೆ ಹಾಸ್ಯಗಳು ಬರುತ್ತಲೇ ಇರುತ್ತವೆ. ಆದರೆ ಇಂದು ನಿಮ್ಮ ವೈವಾಹಿಕ ಜೀವನದ ಸುಂದರ ಕ್ಷಣಗಳು ನಿಮ್ಮನ್ನು ಭಾವುಕರನ್ನಾಗಿಸಬಹುದು. ಆ ಕ್ಷಣಗಳನ್ನು ಹೃದಯದಿಂದ ಸ್ವೀಕರಿಸಿ. ದಿನದ ಕಾರ್ಯಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸಿ. ಸಣ್ಣ ಗುರಿಗಳನ್ನು ನಿಗದಿಪಡಿಸಿ ಮತ್ತು ಪ್ರತಿ ಕಾರ್ಯದ ನಂತರ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ಸಮತೋಲನವೇ ನಿಮ್ಮ ಶಕ್ತಿಯನ್ನು ಉಳಿಸುತ್ತದೆ. ಪರಿಹಾರ: ಶನಿವಾರದಂದು ಕಾಗೆಗಳಿಗೆ ಹುರಿದ ಖಾರವನ್ನು ಅರ್ಪಿಸಿ. ಅರ್ಪಣೆಯ ಮೂಲಕ ಸಂತೋಷ ಮತ್ತು ಆರೋಗ್ಯದ ಆಶೀರ್ವಾದವನ್ನು ಸ್ವೀಕರಿಸಿ. ಈ ಕ್ರಿಯೆಯನ್ನು ನಂಬಿಕೆಯಿಂದ ಮಾಡಿ. ಇಂದು ಜಾಗರೂಕತೆಯಿಂದ ನಡೆಯಿರಿ. ಆರೋಗ್ಯ ಮತ್ತು ಸಂಬಂಧಗಳಿಗೆ ಪ್ರಾಮುಖ್ಯತೆ ನೀಡಿ. ನಿಮ್ಮ ಹೂಡಿಕೆಗಳು ಜವಾಬ್ದಾರಿಯಿಂದ ನಡೆಯಲಿ ಮತ್ತು ನಿಮ್ಮ ಮನಸ್ಸಿಗೆ ಶಾಂತಿ ದೊರಕಲಿ. ಶುಭವಾಗಲಿ. ನಮಸ್ಕಾರ ಕುಂಭರೇ, ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಆಹಾರವು ಉಪ್ಪಿನ ಪರಿಮಳಕ್ಕೆ ಋಣಿಯಾಗಿರುವಂತೆ ಸಂತೋಷದ ಮೌಲ್ಯವನ್ನು ಅರಿತುಕೊಳ್ಳಲು ಕೆಲವೊಂದು ದುಃಖಗಳು ಅಗತ್ಯವಿರಬಹುದು. ಈ ಅನುಭವಗಳನ್ನು ಸ್ವೀಕರಿಸಿ ಮತ್ತು ಅವುಗಳಿಂದ ಕಲಿಯಿರಿ. ಇಂದು ಸಾಲಗಾರನು ನಿಮ್ಮನ್ನು ಭೇಟಿ ಮಾಡಿ ಸಾಲ ಮರುಪಾವತಿಸಲು ಕೇಳಬಹುದು. ನೀವು ಮೊತ್ತವನ್ನು ಮರುಪಾವತಿಸಿದರೂ ಅದು ಮುಂದಿನ ಆರ್ಥಿಕ ಒತ್ತಡಗಳನ್ನು ಉಂಟುಮಾಡಬಹುದು. ಹೊಸ ಸಾಲವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಲು ಯತ್ನಿಸಿ. ನಿಮ್ಮ ಮನೆಯ ವಾತಾವರಣದಲ್ಲಿ ಅನುಕೂಲಕರ ಬದಲಾವಣೆಗಳನ್ನು ಮಾಡುತ್ತೀರಿ. ಈ ಬದಲಾವಣೆಗಳು ಮನಸ್ಸಿಗೆ ಶಾಂತಿ ತರುತ್ತವೆ. ಪ್ರಾಥಮಿಕತೆಗಳನ್ನು ನಿಗದಿಪಡಿಸಿ ಮತ್ತು ಕುಟುಂಬದೊಂದಿಗೆ ಸ್ಪಷ್ಟ ಸಂವಾದ ಮಾಡಿ. ಸಂಜೆಗೆ ವಿಶೇಷವಾದದ್ದನ್ನು ಯೋಜಿಸಿ ಮತ್ತು ಅದನ್ನು ಸಾಧ್ಯವಾದಷ್ಟು ರೊಮ್ಯಾಂಟಿಕ್ ಮಾಡಲು ಪ್ರಯತ್ನಿಸಿ. ಸಣ್ಣ ಸಜ್ಜಿಕೆಗಳು ಮತ್ತು ಗಮನ ದಿನವನ್ನು ವಿಶೇಷಗೊಳಿಸುತ್ತದೆ.
ನಿಮ್ಮನ್ನು ದ್ವೇಷಿಸುವವನಿಗೆ ನೀವು ಹೆಲೋ ಹೇಳಿದರೆ ಇಂದು ಕೆಲಸದಲ್ಲಿ ವಿಷಯಗಳು ನಿಜವಾಗಿಯೂ ಅದ್ಭುತವಾಗಬಹುದು. ಸೌಮ್ಯತೆ ಮತ್ತು ಪ್ರಾಮಾಣಿಕತೆ ಸಹಕಾರವನ್ನು ಹೆಚ್ಚಿಸುತ್ತದೆ. ಅಗತ್ಯವಿರುವವರಿಗೆ ಸಹಾಯ ಮಾಡುವ ನಿಮ್ಮ ಸಾಮರ್ಥ್ಯವು ನಿಮಗೆ ಗೌರವವನ್ನು ತರುತ್ತದೆ. ಸಣ್ಣ ಸಹಾಯವು ದೊಡ್ಡ ಪರಿಣಾಮವನ್ನು ಉಂಟುಮಾಡುತ್ತದೆ. ನಿಮ್ಮ ದಯೆಯನ್ನು ನಿರಂತರವರಿಸಿ. ಇಂದು ನೀವು ನಿಮ್ಮ ಜೀವನದ ಅತ್ಯುತ್ತಮ ಸಮಯವನ್ನು ಸಂಗಾತಿಯೊಂದಿಗೆ ಕಳೆಯುತ್ತೀರಿ. ಆ ಕ್ಷಣಗಳನ್ನು ಸಂಪೂರ್ಣವಾಗಿ ಅನುಭವಿಸಿ ಮತ್ತು ಪರಸ್ಪರ ಕಾಳಜಿಯನ್ನು ವ್ಯಕ್ತಪಡಿಸಿ. ನಿಮ್ಮ ನ್ಯೂನತೆಗಳ ಬಗ್ಗೆ ಕೆಲಸ ಮಾಡಬೇಕಾಗಿದೆ. ನಿಮಗಾಗಿ ಸಮಯವನ್ನು ಮೀಸಲಿಡಿ. ಧ್ಯಾನ, ಸಣ್ಣ ಅಭ್ಯಾಸಗಳು ಮತ್ತು ಸ್ವಯಂ ವಿಶ್ಲೇಷಣೆ ನಿಮ್ಮ ಬೆಳವಣಿಗೆಗೆ ಸಹಾಯಕ. ಪರಿಹಾರ: ಕಪ್ಪು ಮತ್ತು ಬಿಳಿ ಬಣ್ಣಗಳ ಸಂಯೋಜನೆಯೊಂದಿಗೆ ಬೂಟುಗಳನ್ನು ಧರಿಸಿ. ಇದು ಬಲವಾದ ಆರ್ಥಿಕ ಜೀವನವನ್ನು ನಿರ್ಮಿಸಲು ಸಹಾಯಕ ಎಂದು ನಂಬಿ. ಇಂದು ಜಾಗೃತೆಯಿಂದ ನಡೆದು ಆರೋಗ್ಯ ಮತ್ತು ಆರ್ಥಿಕ ನಿರ್ಧಾರಗಳಿಗೆ ಪ್ರಾಮುಖ್ಯತೆ ನೀಡಿ. ಪ್ರೀತಿ ಮತ್ತು ಸಹಾಯದಿಂದ ನಿಮ್ಮ ದಿನವನ್ನು ಸಮೃದ್ಧಿಗೊಳಿಸಿ. ಶುಭವಾಗಲಿ. ನಮಸ್ಕಾರ ಮೀನರೇ, ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ವ್ಯಕ್ತಿತ್ವವು ಇಂದು ಸುಗಂಧ ದ್ರವ್ಯದಂತೆ ಕಾರ್ಯನಿರ್ವಹಿಸುತ್ತದೆ. ಜನರು ನಿಮ್ಮ ಸಾನ್ನಿಧ್ಯವನ್ನು ಆನಂದಿಸುತ್ತಾರೆ ಮತ್ತು ನಿಮ್ಮ ಮಾತುಗಳು ಮನಸ್ಸಿಗೆ ತಟ್ಟುತ್ತವೆ. ನೀವು ಈ ಹಿಂದೆ ಹೂಡಿಕೆ ಮಾಡಿದ ಹಣ ಇಂದು ಫಲಪ್ರದವಾಗುತ್ತದೆ. ಈ ಫಲಿತಾಂಶಗಳು ನಿಮ್ಮ ಭವಿಷ್ಯವನ್ನು ಸಮೃದ್ಧಿಸಲು ಸಹಾಯ ಮಾಡುತ್ತವೆ. ಆದರೂ ಲಾಭವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ ಮತ್ತು ತ್ವರಿತ ಖರ್ಚುಗಳನ್ನು ತಪ್ಪಿಸಿ. ನಿಮ್ಮ ಸಂತತಿಗಾಗಿ ಯೋಜನೆಗಳನ್ನು ರೂಪಿಸಲು ಇದು ಅತ್ಯುತ್ತಮ ದಿನ. ಭವಿಷ್ಯಕ್ಕೆ ಸಿದ್ಧತೆ ಮಾಡಿ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಸಂವಾದದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇಂದು ನೀವು ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಚಿಂತೆ ಮಾಡಬೇಡಿ, ಸಮಯದೊಂದಿಗೆ ಎಲ್ಲವೂ ಬದಲಾಗುತ್ತದೆ ಮತ್ತು ನಿಮ್ಮ ಪ್ರಣಯ ಜೀವನವು ಹೊಸ ರೂಪ ಪಡೆಯುತ್ತದೆ. ಈ ಬದಲಾವಣೆಯನ್ನು ಸ್ವೀಕರಿಸಿ. ಇಂದು ನೀವು ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಚಿಂತೆ ಮಾಡಬೇಡಿ, ಸಮಯದೊಂದಿಗೆ ಎಲ್ಲವೂ ಬದಲಾಗುತ್ತದೆ ಮತ್ತು ನಿಮ್ಮ ಪ್ರಣಯ ಜೀವನವು ಹೊಸ ರೂಪ ಪಡೆಯುತ್ತದೆ. ಈ ಬದಲಾವಣೆಯನ್ನು ಸ್ವೀಕರಿಸಿ. ಇಂದು ನೀವು ಕೆಲಸದಲ್ಲಿ ವಿಶೇಷ ಭಾವನೆ ಹೊಂದಿರುತ್ತೀರಿ. ನಿಮ್ಮ ಸೃಜನಶೀಲತೆ ಮತ್ತು ಸಂವೇದನೆ ಕಾರ್ಯಕ್ಷೇತ್ರದಲ್ಲಿ ಪ್ರಭಾವ ಬೀರುತ್ತವೆ. ನಿಮ್ಮ ಇಂಟ್ಯೂಷನ್ ಅನ್ನು ನಂಬಿ ಮತ್ತು ಸೂಕ್ತ ಸಮಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಇಂದು ನೀವು ನಿಮ್ಮ ಪ್ರೇಮಿಯೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ. ನಿಮ್ಮ ಭಾವನೆಗಳನ್ನು ಅವನ ಅಥವಾ ಅವಳ ಮುಂದೆ ತೆರೆಯಿರಿ. ಪರಸ್ಪರ ಸಹಾಯ ಮತ್ತು ಸೌಮ್ಯತೆ ಸಂಬಂಧವನ್ನು ಗಾಢ ಮಾಡಿಸುತ್ತದೆ. ವಿದ್ಯುತ್ ಕಡಿತ ಅಥವಾ ಬೇರೆ ಯಾವುದೋ ಕಾರಣದಿಂದ ಬೆಳಗ್ಗೆ ತಯಾರಾಗಲು ತೊಂದರೆಯಾಗಬಹುದು. ಆತಂಕ ಪಡಬೇಡಿ, ನಿಮ್ಮ ಸಂಗಾತಿ ನಿಮ್ಮ ನೆರವಿಗೆ ಬರುತ್ತಾರೆ ಮತ್ತು ಸಹಾಯದಿಂದ ದಿನ ಸುಗಮವಾಗುತ್ತದೆ. ಪರಿಹಾರ: ಹಸುಗಳಿಗೆ ಪಾಲಕ್ ಸೊಪ್ಪನ್ನು ಅರ್ಪಿಸುವುದರಿಂದ ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗಿ ಸುಧಾರಿಸುತ್ತದೆ ಎಂದು ನಂಬಿ. ಈ ಸಣ್ಣ ಕ್ರಿಯೆಯಿಂದ ಮನಸ್ಸಿಗೆ ಶಾಂತಿ ಮತ್ತು ಸಂಬಂಧಕ್ಕೆ ಸಕಾರಾತ್ಮಕತೆ ಬರುತ್ತದೆ. ಶುಭವಾಗಲಿ. ಇಂದು ನಿಮ್ಮ ದಿನವು ಪ್ರೀತಿ, ಆರ್ಥಿಕ ಲಾಭ ಮತ್ತು ಸಂಬಂಧಗಳ ಸೌಂದರ್ಯದಿಂದ ತುಂಬಿದೆ. ಧೈರ್ಯದಿಂದ ಮತ್ತು ಪ್ರಾಮಾಣಿಕತೆಯಿಂದ ನಡೆದು ನಿಮ್ಮ ಅವಕಾಶಗಳನ್ನು ಸ್ವೀಕರಿಸಿ. ಶುಭವಾಗಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಹೊಸ ರಾಶಿ ಫಲಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ದಿನದ ಸಣ್ಣ ಗೆಲುವುಗಳನ್ನು ಕೆಳಗೆ ಕಾಮೆಂಟ್ ಮಾಡಿ. ನಾನು ಓದಿ ಪ್ರತಿಕ್ರಿಯಿಸುತ್ತೇನೆ. ಹೃದಯದಿಂದ ಧನ್ಯವಾದಗಳು.